ಫ್ರೆಂಡ್ಸ್, ಹಲ್ಲಿಗಳು, ಜಿರಳೆಗಳು, ಇರುವೆಗಳು ಮನೆಯಿಂದ ಓಡ್ ಹೋಗ್ತವೆ. ಈ ಮೆಥಡನ್ನು ಫಾಲೋ ಮಾಡಿದರೆ ನೀವು ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ಬನ್ನಿ ಹಾಗಾದರೆ ಇವುಗಳನ್ನೆಲ್ಲ ಓಡಿಸ್ಲಿಕ್ಕೆ, ನಾಶ ಮಾಡಲಿಕ್ಕೆ ಏನು ತಯಾರಿ ಮಾಡಬೇಕು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಹಾಗಲಕಾಯಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಹಾಗಲಕಾಯಿನ ನಾವು ಈ ರೀತಿ ತುರ್ಕೊಳ್ಬೇಕು. ಹಾಗಲಕಾಯಿ ಎಷ್ಟು ಕಹಿ ಇರುತ್ತೋ ಅದೇ ರೀತಿ ಜಿರಳೆಗಳಿಗೆ ಮತ್ತು ಹಲ್ಲಿಗಳಿಗೆ ಇದು ಒಂದು ಮಾರಕ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಹಾಗಲಕಾಯಿ ಕೆಲಸ ಮಾಡುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ನೀವು ಹಾಗಲಕಾಯಿ ತುರ್ಕೊಳ್ಳಿ. ನಿಮ್ಮ ಮನೇಲಿ ತುಂಬ ಜಾಗದಲ್ಲಿ ಜಿರಳೆಗಳು ಜಾಸ್ತಿ ಇದೆ ಅಂದರೆ ಒಂದೆರಡು ಹಾಗಲಕಾಯಿ ಜಾಸ್ತಿ ತಗೊಳ್ಳಿ. ಈ ಥರ ಚಿಕ್ಕದಾಗಿ ನಾವು ತುರ್ಕೊಂಡ್ಮೇಲೆ ಇದರ ರಸವನ್ನು ನಾವು ತಗೊಳ್ಬೇಕು ನೋಡಿ. ಈ ಥರ ಪ್ರೆಸ್ ಮಾಡಿ ನೀವು ರಸವನ್ನು ತಗೊಳ್ಬೋದು. ಒಂದು ವೇಳೆ ನೀವು ತುರಿಲಿಕ್ಕಾಗಲಿಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾದಂಥ ಪೇಸ್ಟ್ ತಯಾರಿ ಮಾಡಿಕೊಂಡು ಮತ್ತೆ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ನಾನೀಗ ಒಂದು ಬೌಲಲ್ಲಿ ಹಾಗಲಕಾಯಿ ರಸವನ್ನು ಹಾಕ್ಕೊಂಡಿದ್ದೀನಲ್ವಾ, ಇನ್ನೊಂದು ಬೌಲಲ್ಲಿ ನಾವು ರಸವನ್ನು ಹಿಂಡಿ ಉಳಿದಂಥ ಚಲ್ಟ ಅಂತ ಹೇಳ್ತೀವಿ, ಅದನ್ನು ನಾವು ನೋಡಿ ಈ ಥರ ಸಿಪ್ಪೆ ಥರ ಇರುತ್ತೆ, ಅದನ್ನು ನಾವು ಬೌಲಿಗೆ ಈ ರೀತಿ ಹಾಕ್ಕೊಳ್ಬೇಕು. ಇದನ್ನು ನೀವು ಬಿಸಾಕೋದು ಬೇಡ. ಇವಾಗ ನೋಡಿ ಒಂದು ಬೌಲಲ್ಲಿ ರಸ ಸಿಕ್ತು, ಇನ್ನೊಂದು ಹಾಗಲಕಾಯಿಯಲ್ಲಿ ನಾವು ಹಿಂಡಿದಂಥ ಉಳಿದಂಥ ಅಂಶ ಸಿಕ್ತಲ್ವ, ಇದಕ್ಕೆ ನಾವು ಕಹಿ ಬೇವಿನ ಪೌಡ್ರನ್ನ ಹಾಕ್ಕೊಳ್ಳೋಣ. ಒಂದು ವೇಳೆ ನಿಮ್ಮ ಮನೆ ಹತ್ರ ಫ್ರೆಶ್ ಆದಂಥ ಬೇವಿನ ಎಲೆ ಇದ್ದರೆ ಅದರ ರಸವನ್ನು ಕೂಡ ನೀವು ಹಾಕ್ಕೊಳ್ಬೋದು ನೋಡಿ. ಇವಾಗ ನಾನು ಒಂದೊಂದು ಸ್ಪೂನ್ ಆಗುವಷ್ಟು ಎರಡಕ್ಕೂ ಕಹಿಬೇವಿನ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನ್ಯಾಚುರಲ್ ಆಗಿದೆ, ಈಸಿಯಾಗಿ ನಾವು ಮನೇಲಿರುವ ಪದಾರ್ಥಗಳಿಂದಲೇ ನಾವು ಜಿರಳೆಗಳನ್ನು, ಹಲ್ಲಿಗಳನ್ನು, ಇರುವೆಗಳನ್ನು ಆರಾಮಾಗಿ ಓಡಿಸ್ಬೋದು. ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ನ್ಯಾಚುರಲ್ ಆದಂಥ ಪದಾರ್ಥವನ್ನು ಬಳಸಿದ್ದೀವಿ. ನಮ್ಗೆ ಯಾವುದೇ ಭಯ ಇಲ್ಲದೆ ನಾವು ಇಡೀ ಮನೆಯ ಎಲ್ಲ ಜಾಗದಲ್ಲಿ ನಾವು ಇದನ್ನು ಬಳಸ್ಬೋದು. ಯಾವುದೇ ರೀತಿಯ ಕೆಮಿಕಲ್ ಪ್ರಾಡಕ್ಟನ್ನು ಬಳಸಿಲ್ಲ. ಕೆಮಿಕಲ್ ಪ್ರಾಡಕ್ಟ್ ಬಳಸಿದರೆ ಅದರಿಂದ ಬರುವಂಥ ಗಾಳಿ ತೊಗೊಂಡ್ರೆ ನಮಗೇನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಇನ್ಯಾವುದೇ ಭಯ ಕೂಡ ನಮಗಿಲ್ಲ. ಇದು ನ್ಯಾಚುರಲ್ ಆಗಿ ನಾವು ನಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿಟ್ಕೊಳ್ಬೋದು. ನಮ್ಮ ಪರಿಸರವನ್ನು ಇನ್ನೂ ಚೆನ್ನಾಗಿ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು. ಇವಾಗ ನೋಡಿ ನಾನಿಲ್ಲಿ ಎರಡೆರಡು ಕರ್ಪೂರವನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಕರ್ಪೂರದಲ್ಲಿ ಒಂದು ಒಳ್ಳೆ ಪರಿಮಳ ಇರುತ್ತೆ, ಆದರೆ ಜಿರಳೆಗಳಿಗೆ, ಹಲ್ಲಿಗಳಿಗೆ ಇದರ ಪರಿಮಳ ಬರೋದಿಲ್ಲ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ದೀರಲ್ಲ, ಹಾಗಲಕಾಯಿ ರಸಕ್ಕೂ ಕೂಡ ನಾನು 2 ಕರ್ಪೂರವನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕುಟ್ಟಿ ಪುಡಿ ಮಾಡಿ ಬೇಕಾದರೆ ಹಾಕ್ಕೊಳ್ಬೋದು. ನಾನು ಕೈಯಿಂದ ಲೈಟಾಗಿ ಈ ಥರ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ನಾವು ರಸವನ್ನು ತೆಗೆದು ಉಳಿದಂಥ ಹಾಗಲಕಾಯಿಗೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಫ್ರೆಂಡ್ಸ್, ಬೋರಿಕ್ ಆ್ಯಸಿಡ್ ಅಂತ ಹೇಳಿ ನಿಮಗೆ ಅಂಗಡಿಲಿ ಸಿಗತ್ತೆ, ಅದನ್ನು ನಾವು ಅರ್ಧ ಸ್ಪೂನ್ ಆಗುವಷ್ಟು 2 ಬೌಲ್ಗಳಿಗೆ ಹಾಕ್ಕೊಳ್ಳೋಣ. ನಾನು ಫಸ್ಟೇ ಹೇಳಿದ್ದೀನಿ 2 ಬೌಲಲ್ಲಿ ಏನೇನಿದೆ ಅಂತ ಹೇಳಿ. ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಬೋರಿಕ್ ಆ್ಯಸಿಡ್ ಒಂದು ವೇಳೆ ಜಿರಳೆ ಆಗಲಿ, ಇರುವೆ ಆಗಲಿ, ಹಲ್ಲಿಗಳು ತಿಂದರೆ ಅದರಲ್ಲಿ ಹೊಟ್ಟೆಯಲ್ಲಿ ಒಂಥರ ತಳಮಳ ಆಗುತ್ತೆ. ಅವು ಅಲ್ಲಿಂದ ಮನೇಲಿ ಒಳಗಿದ್ರೂ ಕೂಡ ಹೊರಗೆ ಹೋಗಬೇಕು ಅಂತ ಅನಿಸುತ್ತೆ, ಆವಾಗ ಹೊರಗೆ ಓಡಿ ಹೋಗ್ತವೆ. ಅಷ್ಟು ಚೆನ್ನಾಗಿ ಬೋರಿಕ್ ಆ್ಯಸಿಡ್ ಕೆಲಸ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಬೋರಿಕ್ ಆ್ಯಸಿಡನ್ನು ಅಂದರೆ ಬೋರಿಕ್ ಪೌಡ್ರ್ ಅಂತ ಹೇಳ್ಬೋದು, ಅದನ್ನು ನಾನು ಉಪಯೋಗಿಸಿರೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ನಾನು ನಿಮಗೆ 2 ಬೌಲಲ್ಲಿ ತೋರಿಸ್ತಿರೋದು ಈ ಥರ ನೀರು ಥರ ಇದೆಯಲ್ಲ, ಇದನ್ನು ನಾನು ಸ್ಪ್ರೇಯಾಗಿ ಯೂಸ್ ಮಾಡ್ಕೊಳ್ಬೋದು. ನೀವು ಒಂದು ಸಲ ಮಾಡಿಟ್ಕೊಂಡ್ರೆ 1 ತಿಂಗಳವರೆಗೂ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಪಕ್ಕದಲ್ಲಿರೋದು ಬಾಲ್ ಟೈಪ್ ಮಾಡಿ ಅದನ್ನು ಯಾವ ಜಾಗದಲ್ಲಿ ಹೆಚ್ಚಿಗೆ ಹಲ್ಲಿ ಅಥವಾ ಜಿರಳೆಗಳು ಓಡಾಡುತ್ತೆ, ಇರುವೆ ಎಲ್ಲಿ ಓಡಾಡುತ್ತೋ ಆ ಪ್ಲೇಸಲ್ಲಿ ನಾವು ಇಟ್ಟರೆ ಇನ್ಮೇಲೆ ಆ ಪ್ಲೇಸಲ್ಲಿ ಯಾವುದೇ ಜಿರಳೆಗಳು, ಇರುವೆಗಳು ಓಡಾಡೋದಿಲ್ಲ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಇವಾಗ ನೋಡಿ ನಾನು ಸ್ಪ್ರೇ ಬಾಟಲಿಗೆ ಆ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಎಲ್ಲೆಲ್ಲಿ ಜಿರಳೆಗಳು, ಹಲ್ಲಿಗಳು ಬರುತ್ತೆ ಅಂತ ನಿಮ್ಗೆ ಅಂದಾಜಿರುತ್ತೆ ಮನೇಲಿ ಯಾವ ಪ್ಲೇಸಲ್ಲಿ ಇರುತ್ತೆ ಅಂತೇಳಿ, ಅಲ್ಲಿ ನೀವು ಇದನ್ನು ಸ್ಪ್ರೇ ಮಾಡ್ಬೋದು. ನೀವು ಹೊರಗಡೆ ಒಂದು ವೇಳೆ ಗಾರ್ಡನ್ ಇದ್ದರೂ ಕೂಡ ಅಲ್ಲಿ ಇರುವೆಗಳು ಜಾಸ್ತಿ ಆಗ್ತಿರುತ್ತಲ್ಲ, ಅಲ್ಲೆಲ್ಲ ನೀವು ಇದನ್ನು ಸ್ಪ್ರೇ ಮಾಡಿದರೆ ಇರುವೆಗಳು ಬರೋದಿಲ್ಲ. ಇದನ್ನು ಗಿಡಕ್ಕೆ ಕೂಡ ಯೂಸ್ ಮಾಡ್ಬೋದು ನೋಡಿ. ನೆಕ್ಸ್ಟ್ ನಾನು ಇನ್ನೊಂದು ಬೌಲಲ್ಲಿರೋದನ್ನು ಈ ರೀತಿ ಬಾಲ್ಗಳನ್ನು ತಯಾರಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಕೂಡ ನೀವು ಗ್ಯಾಸ್ ಹತ್ರ, ಸಿಲಿಂಡ್ರ್ ಹತ್ರ ಮತ್ತು ನೀರಿನ ಪೈಪೆಲ್ಲ ಬರುತ್ತಲ್ಲ ಆ ಪ್ಲೇಸಲ್ಲೆಲ್ಲ ನೀವು ಒಂದೊಂದು ಉಂಡೆ ಇಡ್ತಾ ಬಂದರೆ ಅಲ್ಲಿ ಜಿರಳೆಗಳು ಬರೋದಿಲ್ಲ. ಒಂದು ವೇಳೆ ತಿಂದರೂ ಕೂಡ ಅದರಲ್ಲಿ ಹೊಟ್ಟೆಯಲ್ಲಿ ಒಂಥರ ತಳಮಳ ಆಗುತ್ತೆ, ಅದಕ್ಕೆ ಒಂಥರ ಒಳಗೆ ಇರಬೇಕು ಅನಿಸೋದೇ ಇಲ್ಲ, ಹೊರಗೆ ಹೋಗ್ಬಿಡ್ತವೆ. ಅಷ್ಟು ಚೆನ್ನಾಗಿ ಇವೆಲ್ಲ ಕೆಲಸ ಮಾಡುತ್ತೆ. ಒಂದು ವೇಳೆ ನಿಮ್ಮ ಮನೇಲಿ ಇರುವಂಥ ಗ್ರಾಸರಿ ಬಾಕ್ಸ್ಗಳೆಲ್ಲ ಜಿರಳೆಗಳು ಜಾಸ್ತಿ ಆಗ್ತಿರುತ್ತೆ, ಅಲ್ಲೆಲ್ಲ ಈ ಬಾಲನ್ನು ಇಡ್ಬೋದು. ಇಲ್ಲ ಈ ಥರ ಸ್ಪ್ರೇ ಕೂಡ ಮಾಡಿ ಇಡ್ಬೋದು. ನೀವು ಒಂದ್ಸಲ ಜಿರಳೆಗಳು, ಹಲ್ಲಿಗಳು ಮನೆಯಿಂದ ಓಡ್ ಹೋದರೆ ಮತ್ತೆ ತಿರುಗಿ ಬರೋದಿಲ್ಲ, ಮನೆ ಸ್ವಚ್ಛ ಆಗತ್ತೆ.
ಮತ್ತು ಡಸ್ಟ್ಬಿನ್ ಹತ್ರ ಎಲ್ಲ ನೀವು ಈ ಥರ ಸ್ಪ್ರೇ ಮಾಡೋದು, ಮತ್ತು ಆ ಬಾಲ್ ಇದೆಯಲ್ಲ ಅದನ್ನು ಇಡ್ತಾ ಬಂದರೆ ಅಲ್ಲೆಲ್ಲ ಜಿರಳೆಗಳು ಓಡಾಡುವಂಥ ಪ್ಲೇಸ್ ಅಲ್ವಾ, ಅದರಿಂದ ನಾವು ಆರಾಮಾಗೆ ಬಚಾವಾಗ್ಬೋದು. ಇನ್ನು ಕೆಲವೊಮ್ಮೆ ಸಿಂಕ್ ಹತ್ರ ಕೂಡ ಸಿಕ್ಕಾಪಟ್ಟೆ ಜಿರಳೆಗಳಿರುತ್ತೆ, ಹಾಗಾಗಿ ಕೆಲವೊಂದು ಜೇಡಗಳು ಇರುತ್ತೆ, ಜೇಡಗಳನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು, ಜೇಡಗಳನ್ನು ಕೂಡ ನಾವು ಓಡಿಸ್ಬೋದು. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಇದು ಸಿಂಪಲ್ ಆದಂಥ ವಿಧಾನ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ಪವರ್ಫುಲ್ ಆದಂಥ ಮನೆಮದ್ದನ್ನು ಹೇಳ್ತೀನಿ ನೋಡಿ. ಇದು ತುಂಬಾ ನಿಮ್ಮ ಮನೇಲಿ ಜಿರಳೆ ಹಲ್ಲಿಗಳು ಜಾಸ್ತಿ ಆಗಿದೆ ಅಂದರೆ ಒಂದು ಈರುಳ್ಳಿ ತಗೊಳ್ಳಿ, ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ, ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ನಾವು ಅದರ ಈರುಳ್ಳಿ ರಸವನ್ನು ತಗೊಳ್ಬೇಕು. ನೋಡಿ, ಈ ರೀತಿ ಈರುಳ್ಳಿ ರಸವನ್ನು ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ. ಹಲ್ಲಿಗಳಂತೂ ಮಹಾ ಡೇಂಜರ್. ಅವುಗಳು ಓಡಾಡ್ತಾ ಇದ್ರೆ ಗಲೀಜು ಮಾಡೋದೊಂದೇ ಅಲ್ಲ, ನಾವು ಯಾವುದೇ ಆಹಾರ ಪದಾರ್ಥಗಳನ್ನಾಗಲಿ ಹಣ್ಣುಗಳನ್ನಿಟ್ಟರೆ ಅದ್ರ ಮೇಲೆಲ್ಲ ರಾತ್ರಿ ಎಲ್ಲ ಓಡಾಡುತ್ತೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಅದನ್ನು ನಾವು ಏನು ಮಾಡ್ತೀವಿ, ಹಾಗೆ ತಿಂದ್ರಂತೂ ನಮ್ಮ ಹೆಲ್ತ್ ಅಂತೂ ತುಂಬಾ ಅಪ್ಸೆಟ್ ಆಗುತ್ತೆ. ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಹಾಗೆ ತಿಂತಾರೆ, ಅದು ಕೂಡ ತುಂಬಾ ಡೇಂಜರ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ಒಂದು 15 ಲವಂಗ ಮತ್ತು 15 ಮೆಣಸಿನ ಕಾಳನ್ನು ತಗೊಳ್ಳಿ, ಅದನ್ನು ಚೆನ್ನಾಗಿ ಪುಡಿ ಮಾಡಿ ನಾವಿಲ್ಲಿ ಈರುಳ್ಳಿ ರಸವನ್ನು ತೆಗೆದಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು, 1 ಗ್ಲಾಸ್ ನೀರನ್ನು ಸೇರಿಸೋಣ. ನೆಕ್ಸ್ಟ್ ಇದಕ್ಕೆ ನಾವು ಡೆಟಾಲ್ ಸೋಪನ್ನು ತಗೊಳ್ಳೋಣ. ಇದು ನಿಮಗೆ ಅಂಗಡಿಲಿ ಸಿಗುತ್ತೆ, ಅದರಲ್ಲೂ ವೈಟ್ ಕಲರ್ ಇದ್ದರೆ ತುಂಬಾ ಒಳ್ಳೆಯದು. ಈ ಡೆಟಾಲ್ ಸೋಪ್ ಸ್ಮೆಲ್ ಹಲ್ಲಿಗಳಿಗೆ ಬರೋದಿಲ್ಲ, ಒಂಥರ ಅವಕ್ಕೆ ಹಿಂಸೆ ಆದಂಗೆ ಅನಿಸುತ್ತೆ ಈ ಸ್ಮೆಲ್ ಬಂದ ತಕ್ಷಣ ಹಲ್ಲಿಗಳಿಗೆ, ಜಿರಳೆಗಳಿಗೆ. ಹಾಗಾಗಿ ಈ ಸ್ಮೆಲ್ ಬಂದ ತಕ್ಷಣ ಹಲ್ಲಿಗಳೆಲ್ಲ ಓಡೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಜಿರಳೆಗಳು ಮನೆಯಿಂದ ಹೊರಗೋಡೋಗ್ತವೆ. ಒಂದು 5 ನಿಮಿಷ ಹಾಗೆ ಬಿಡಿ, ಸೋಪು ಚೆನ್ನಾಗಿ ಈ ನೀರಲ್ಲಿ ಕರಗತ್ತೆ. ಒಂದು ವೇಳೆ ನಿಮಗೆ ಡೆಟಾಲ್ ಸೋಪ್ ಸಿಕ್ಕಿಲ್ಲ ಅಂದರೆ ಮನೆಯಲ್ಲಿ ಲಿಕ್ವಿಡ್ ಡೆಟಾಲ್ ಇರುತ್ತಲ್ಲ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಬೋದು. 1 ರಿಂದ 2 ಸ್ಪೂನ್ ಈ ನೀರಿಗೆ ಹಾಕ್ಕೊಳ್ಳಿ. ನೋಡಿ, ಈ ಎಲ್ಲ ಪದಾರ್ಥಗಳನ್ನು ಹಾಕಿದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದನ್ನು ಕೂಡ ನಾವು ಒಂದು ಕಾಟನ್ ಈ ರೀತಿ ಉಂಡೆಗಳನ್ನು ತಯಾರಿ ಮಾಡಿಕೊಂಡು ಅದನ್ನು ಅದ್ಬಿಟ್ಟು ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಜಿರಳೆಗಳು ಹಲ್ಲಿಗಳು ಓಡಾಡುತ್ತೆ ಇರುವೆ ಬರುವ ಜಾಗದಲ್ಲಿ ಈ ಥರ ಒಂದು ವೇಸ್ಟ್ ಪ್ಲೇಟಲ್ಲಿ ಹಾಕಿ ಆ ಪ್ಲೇಸಲ್ಲಿ ಇಡಿ. ಬೆಳಗ್ಗೆ ಅದು ನೋಡಿದ ತಕ್ಷಣ ಹಲ್ಲಿಗಳು ಓಡೋಗಿರುತ್ತೆ, ಜಿರಳೆಗಳು ಸಾಯುವಂಥ ಸಾಧ್ಯತೆ ಕೂಡ ಇರುತ್ತೆ, ಜಿರಳೆಗಳು ಕೂಡ ಮನೇಲಿ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ, ಯಾಕಂದರೆ ಇದು ತುಂಬಾ ಪವರ್ಫುಲ್ ಆಗಿದೆ ಅಲ್ವಾ. ಹಾಗಾಗಿ ನೆಕ್ಸ್ಟ್ ನಾವು ಉಳಿದಂಥ ನೀರನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಒಂದು ಸ್ಪ್ರೇ ಬಾಟ್ಲಿಗೆ ಫಿಲ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲೆಲ್ಲಿ ಜಿರಳೆಗಳು ಓಡಾಡುತ್ತೆ, ಎಲ್ಲೆಲ್ಲಿ ಹಲ್ಲಿಗಳು ಓಡಾಡುತ್ತೆ, ಇರುವೆಗಳು ಎಲ್ಲಿ ಓಡಾಡುತ್ತೋ ಅಲ್ಲೆಲ್ಲ ನೀವು ಈ ರೀತಿ ಸ್ಪ್ರೇ ಮಾಡ್ಬೋದು. ತುಂಬಾ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಜಿರಳೆಗಳನ್ನು ಮನೆಯಿಂದ ಓಡಿಸ್ಬೋದು, ಅದು ಆರೋಗ್ಯಕರವಾಗಿ. ಅದೇ ನಾವು ಮಾರ್ಕೆಟಿಂದ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳನ್ನು ತಂದರೆ ಅದರಿಂದ ಜಿರಳೆ ಓಡೋದಿರಲಿ, ನಮ್ಮ ಹೆಲ್ತ್ ತುಂಬಾ ಅಪ್ಸೆಟ್ ಆಗುತ್ತೆ, ಅದು ಹೆಲ್ತಿಗಂತೂ 100% ಒಳ್ಳೆಯದಲ್ಲ. ಈ ರೀತಿ ಮನೆಮದ್ದುಗಳನ್ನು, ಮನೇಲಿರುವ ಪದಾರ್ಥಗಳನ್ನು ಬಳಸಿ ಹಲ್ಲಿ, ಜಿರಳೆ, ಜೇಡ ಇನ್ನಿತರ ಕೀಟಗಳಿಂದ ನಾವು ದೂರ ಇರ್ಬೋದು, ಅವುಗಳನ್ನು ನಾಶ ಮಾಡ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.